ಕರ್ನಾಟಕ ಮತ್ತು ದಕ್ಷಿಣದ ಇತರ ರಾಜ್ಯಗಳಿಗೆ ಹೋಗೋದಕ್ಕಿಂತ ಮುಂಚೆ ಟೈಮ್ಸ್ ನೌ ಸರ್ವೆಯ ಭವಿಷ್ಯವನ್ನು ನಾವು ನಿಮ್ಮೆದುರಿಗಿಡ್ತಾ ಇದ್ದೀವಿ. ಕ್ವಿಕ್ ಆಗಿ ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್ಗಳನ್ನು ನೋಡ್ಬಿಡೋಣ. ಸ್ಟಾರ್ಟಿಂಗ್ ಫ್ರಮ್ ಮಧ್ಯಪ್ರದೇಶ. 29 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಕಳೆದ ಸಲ ಬಿಜೆಪಿ 28, ಕಾಂಗ್ರೆಸ್ 1. ಈ ಸಲ 29ಕ್ಕೆ 29 ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಈ ಭವಿಷ್ಯ ನುಡಿತಾ ಇದೆ. ಟೈಮ್ಸ್ ನೌ ಸಮೀಕ್ಷೆಯಲ್ಲಿ 29ಕ್ಕೆ 29 ಗೆಲ್ಲಬಹುದು. ಕಾಂಗ್ರೆಸ್ 0 ಅಥವಾ 1. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಮಗ ನಕುಲ್ ನಾಥ್ ಒಂದು ಕ್ಷೇತ್ರದಲ್ಲಿ ಕಳೆದ ಸಲ ಗೆದ್ದಿದ್ರು. ಈ ಸಲ ಆ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಪಡೆಯೋದು ಡೌಟ್ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಗುಜರಾತ್ 26 ಲೋಕಸಭಾ ಕ್ಷೇತ್ರ, 26ಕ್ಕೆ 26 ಬಿಜೆಪಿ ಅಂತ ಸಮೀಕ್ಷೆ ಹೇಳ್ತಾ ಇದೆ. ನರೇಂದ್ರ ಮೋದಿ ಅವರ ತವರು ರಾಜ್ಯವನ್ನ ಬಿಜೆಪಿ ಮತ್ತೊಮ್ಮೆ ಕ್ಲೀನ್ ಸ್ವೀಪ್ ಮಾಡುವ ಲಕ್ಷಣಗಳು. ಕಳೆದ ಸಲ ಕೂಡ ಬಿಜೆಪಿ ಇಲ್ಲಿ 26ಕ್ಕೆ 26 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ರಿಸಲ್ಟ್ ಬದಲಾಗೋದಿಲ್ಲ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ರಾಜಸ್ಥಾನ ಕಳೆದ ಸಲ 25ಕ್ಕೆ 25 ಬಿಜೆಪಿ ಗೆದ್ದಿತ್ತು. ಈ ಸಲವೂ 25ಕ್ಕೆ 25 ಬಿಜೆಪಿ ಗೆಲ್ಲುವ ಸಾಧ್ಯತೆಗಳಿದೆ. ಕಳೆದ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂತು. ತಕ್ಷಣ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿತು. ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲೂ ಕೂಡ ಹಾಗೆ ಆಗಿತ್ತು. ಈ ಸಲ ರಿಸಲ್ಟ್ ರಿಪೀಟ್ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದ್ದಾವೆ. ನಿನ್ನೆ ಇಂಡಿಯಾ ಟಿವಿ ಸಮೀಕ್ಷೆಯಲ್ಲಿ ನೋಡಿದ್ವಿ, 6 ರಾಜ್ಯಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. 6 ರಾಜ್ಯಗಳಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ. ಕ್ವಿಕ್ ರಿಯಾಕ್ಷನ್ಗೆ ಹೋಗ್ತಾ ಇದ್ದೀನಿ, ಜಾಸ್ತಿ ಚರ್ಚೆ ಮಾಡುವಂಥದ್ದು ಏನೂ ಇಲ್ಲ ಇದ್ರ ಬಗ್ಗೆ. ಎಸ್ ಪ್ರಶಾಂತ್. ಅಜಿತ್, ನೀವೇ ಈಗ ನಾವು ಒಂದು 200 ಸೀಟ್ಗಳ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ವಿ, ಅದರಲ್ಲಿ 95-96% ಸ್ಟ್ರೈಕ್ ರೇಟ್ ಬಿ ಜೆ ಪಿದಿದೆ ಅಂತ. ಹೌದು. ಒಂದು ವೇಳೆ ನಾವು ಕಳೆದ 3-4 ತಿಂಗಳಿಂದ ಕೂಡ ನಾವು ಚರ್ಚೆ ಮಾಡ್ತಾ ಇರೋದು ಅದನ್ನೇ. ಒಂದು ವೇಳೆ ರಾಷ್ಟ್ರೀಯ ರಾಜಕಾರಣದ ಸಮೀಕರಣಗಳು, ಚಿತ್ರಣ, ಗಣಿತ ಬದಲಾಗಬೇಕಾದ್ರೆ ಮಧ್ಯಪ್ರದೇಶ್, ಛತ್ತೀಸ್ಗಢ, ರಾಜಸ್ಥಾನ್, ದಿಲ್ಲಿ, ಹರಿಯಾಣ, ಗುಜರಾತ್ ಈ ರಾಜ್ಯಗಳಲ್ಲಿ ನೇರ ಹಣಾಹಣಿ ಕಾಂಗ್ರೆಸ್ಗೂ ಮತ್ತು ಬಿ ಜೆ ಪಿಗಿರುತ್ತೆ. ಈ ರಾಜ್ಯಗಳಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಸರಿಸುಮಾರು 30-40 ಸೀಟ್ಗಳನ್ನು ಜಾಸ್ತಿ ತೆಗೆದುಕೊಂಡ್ರೆ ಕಾಂಗ್ರೆಸ್ ವಿಲ್ ರೀಚ್ 80-85 ಆದರೆ ಬಿ ಜೆ ಪಿ ವಿಲ್ ಕಮ್ ಅಂಡರ್ 300. ಕರೆಕ್ಟ್. ಅದು ಸಾಧ್ಯ ಆದರೆ ಮಾತ್ರ ಕಾಂಗ್ರೆಸ್ ವಕ್ತಾರರು ಅನೇಕ ಬಾರಿ ಏನು ಹೇಳ್ತಾರೆ, ಇಲ್ಲ ಪರಿಸ್ಥಿತಿ ಬೇರೆ ಇದೆ ಅಂತಕ್ಕಂಥದ್ದು. ಅದು ಸಾಧ್ಯ ಆಗಬೇಕಾದ್ರೆ ಈ ರಾಜ್ಯಗಳಲ್ಲಿ ಸಾಧ್ಯ ಆಗಬೇಕು. ದಿಲ್ಲಿಯ 7 ಸೀಟುಗಳನ್ನು ಹೊರತುಪಡಿಸಿದರೆ ಉಳಿದ ರಾಜ್ಯಗಳಲ್ಲಿ ಅದು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸದ್ಯಕ್ಕೆ ಅನಿಸ್ತಾ ಇಲ್ಲ. ಎಸ್ ಶಂಕರ್ ಶೆಟ್ರೆ, ಬಹುತೇಕ ಕಳೆದ ಸಲದ ರಿಸಲ್ಟ್ ರಿಪೀಟ್ ಆಗುವಂಗೆ ಕಾಣಿಸ್ತಾ ಆಲ್ಮೋಸ್ಟ್ ರಿಪೀಟ್ ಆಗ್ತದೆ ನೋಡಿ. ಲಾಸ್ಟ್ ಟೈಮ್ ರಾಜಸ್ಥಾನದಲ್ಲಿ ಒಂದು ಸೀಟ್ ಕಳ್ಕೊಂಡಿದ್ರು. ಆ್ಯಕ್ಚುಲಿ ಅದು ಕಾಂಗ್ರೆಸ್ ಅವ್ರಿಗೆ ಕಳ್ಕೊಳ್ಳೋದಲ್ಲ, ಅಲ್ಲಿ RLP ಅಂತ ಪಾರ್ಟಿಯಲ್ಲಿ ಹನುಮಾನ್ ಬೆಮಿಲಾಲ್ ಅಂತ ಹೇಳುವನು, ಬೆನಿವಾಲ್ ಅಂತ ಹೇಳುವನೊಬ್ಬ ಗೆದ್ದದು. ಈ ಸಲ ಅವನು ಕಾಂಗ್ರೆಸ್ ಒಟ್ಟಿಗೆ ಅಲಯನ್ಸ್ ಮಾಡಿ ಕಾಂಗ್ರೆಸ್ ಸೀಟಲ್ಲಿ ಕಂಟೆಸ್ಟ್ ಮಾಡ್ತಾನೆ. ಸೊ ಅಲ್ಲಿ 26 ಇದರಲ್ಲಿ. ಮತ್ತು ಗುಜರಾತಲ್ಲಿ ನೋಡಿ 26 ಯಾವುದಾದ್ರೂ ಒಂದು ನಿಮಗೆ ಬೆಟ್ ಮಾಡುವಂಥ ಯಾವುದಾದ್ರು ಕ್ಷೇತ್ರ 26ರಲ್ಲಿ 26 ಗೆಲ್ತಾ ಅಂತ ಹೇಳಿದ್ರೆ ಅದು ಗುಜರಾತ್ ಮಾತ್ರ. ಮತ್ತು ಎಲ್ಲದಕ್ಕೆ ಹೇಳಲಿಕ್ಕಿಲ್ಲ. ಈಗ 4-5 ಹಿಮಾಚಲ ಪ್ರದೇಶ, ಉತ್ತರಾಂಚಲ ಇದೆಲ್ಲ ಗೆಲ್ಬೋದು. ಇಲ್ಲಿ ಚಿಂದ್ವಾರವನ್ನು ಎಗೈನ್ ಕಳ್ಕೊಳ್ಬೋದು. ಯಾಕಂದರೆ ಒಂದೇ ಒಂದು ಸಲ ಅವರು ಸೋತದ್ದು ಸುಮಾರು 10 ಎಲೆಕ್ಷನ್ಲಿ. ಯಾರು ನಕುಲ್ನಾಥ್ ಫಾದರ್, ನಕುಲ್ನಾಥ್ ಲಾಸ್ಟ್ ಟೈಮ್ ಮಾತ್ರ ಮೊದಲು ಕಮಲ್ನಾಥ್. ಸೊ ಇಲ್ಲಿ ಮಾತ್ರ ಗುಜರಾತ್ ವಿಶೇಷ ಏನು ಗೊತ್ತಾ, ಅದು ಒಂದು 30 ಸೆಕೆಂಡ್ಸಲ್ಲಿ ಹೇಳಿಬಿಡ್ತೇನೆ. ಅಲ್ಲಿ 2 ಕ್ಷೇತ್ರ ಉಂಟು, ಒಂದು ವಲ್ಸಾದ್ ಮತ್ತು ನವಸಾರಿ. 2 ಕ್ಷೇತ್ರದ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ ಇವರೇ, ಎಲ್ಲಿ ಬರ್ತಂದ್ರೆ ಬಾಂಬೆ ದಾಟಿದ ಫಸ್ಟ್ ಸಿಗೋದು ವಲ್ಸಾದ್, ನೆಕ್ಸ್ಟ್ ಸಿಗೋದು ನವಸಾರಿ ಅಂತ. ಆ ವಲ್ಸಾದ್ ಕ್ಷೇತ್ರದಲ್ಲಿ ಸಿನ್ಸ್ ಫ್ರಮ್ 1952 ಅಲ್ಲಿ ವಲ್ಸಾದ್ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಗೆಲ್ತಾನ ಅದೇ ಅಭ್ಯರ್ಥಿದ್ದು ಪ್ರೈಮ್ ಮಿನಿಸ್ಟರ್ ಆಗ್ತಾನಂತೆ ಪ್ರತಿ ಸಲ. ಇವನ ಜನತಾ ಗೌರ್ಮೆಂಟ್ ಬರುವಾಗಲಿ, ಬಿ ಜೆ ಪಿ ಬರುವಾಗಲಿ, ಕಾಂಗ್ರೆಸ್ ಬರುವಾಗಲಿ ಯಾರು ವಲ್ಸಾದಲ್ಲಿ ಗೆಲ್ತಾನ ಅವನೇ ಗೆದ್ದದು. ಅದ್ರ ಹತ್ತಿರ ಕಾನ್ಸ್ಟಿಟ್ಯೂನ್ಸಿ ನವಸಾರಿ. ಅದರದ್ದೇನು ಗೊತ್ತಾ ಒಂದು ವಿಶೇಷ ಅಂದರೆ, ಸೋಫಾರ್ ಇಂಡಿಯಾದಲ್ಲಿ ಹೈಯೆಸ್ಟ್ ಮಾರ್ಜಿನಲ್ಲಿ ವಿನ್ ಆದ ಅಂದರೆ ನವಸಾರಿ. ಲಾಸ್ಟ್ 2019ನಲ್ಲಿ 6.5 ಲ್ಯಾಕ್ ವಿನ್ನಲ್ಲಿ ಓಟಲ್ಲಿ ವಿನ್ ಆಗಿದ್ದಾರೆ ನವಸಾರಿ ಕ್ಷೇತ್ರದಲ್ಲಿ. 6.5 CR ಪಾಟೀಲ್ ಇದ್ರೆ ಅದು ನವಸಾರಿ ಅಂತ ಕ್ಷೇತ್ರ. ಲಕ್ಷ ಮತಗಳ ಅಂತರ, 6 ಲಕ್ಷ. ಅದೇ 2 ಕ್ಷೇತ್ರ ಹಸ್ತದ ಆ್ಯಕ್ಚುಲಿ. ಅದು ಮೊದಲು ವಲ್ಸಾದ್ ಡಿಸ್ಟಿಕ್ ಅಂತ ಇತ್ತು. ಲೇಟೆಸ್ಟ್ ಬೈಫರ್ಕೇಟ್ ಉಡುಪಿ ದಕ್ಷಿಣ ಕನ್ನಡ ಆದಾಗ ಉಂಟಲ್ಲ, ಅದು ವಲ್ಸಾದ್ ಮತ್ತು ನವಸಾರಿ ಅಂತ ಇತ್ತು. ಹತ್ರ ನೀವು ಮುಂಬೈ ದಾಟಿದ ಕೂಡಲೇ ಗುಜರಾತ್ ಎಂಟ್ರಿ ಆಗುವಾಗ ಫಸ್ಟ್ ಸಿಗುವ ಡಿಸ್ಟ್ರಿಕ್ಟ್ ವಲ್ಸಾದ್, ನೆಕ್ಸ್ಟ್ ನವಸಾರಿ ಅಂತ ಇದ್ದಾರೆ. ಆ ಬೆಳ್ಳಕಳೆ ಆಲ್ಮೋಸ್ಟ್ 6.5 ಲಕ್ಷ ಓಟಲ್ಲಿ CR ಪಾಟೀಲ್ ಅಂತ ಗೆದ್ದು. ಆ ರೆಕಾರ್ಡನ್ನು ಈ ಸಲ ಅದನ್ನು ಯಾರು ಇನ್ನೂ ಬೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣುತ್ತೆ. ಬಟ್ ಈ ಸಲ ಬದಲಾದ ವಿಷಯ ಇನ್ನೂ ಜಾಸ್ತಿ ಆಗ್ಬೋದು. ಅದು ಆ್ಯಕ್ಚುಲಿ ಡೈಮಂಡ್ ಏರಿಯಲ್ಲಿ ಸೂರತ್ಗೆ ತಾಗ್ಕೊಂಡು ಉಂಟದು ಆ್ಯಕ್ಚುಲಿ ಅಂತ. ಅದೇ ವಿಶೇಷತೆ ಗುಜರಾತಲ್ಲಿ ಇರುವಂಥದ್ದು. ಸೊ ಇನ್ನು ನೀವು ಹೇಳಿದಾಗೆ ಅದರಲ್ಲಿ ಬೇರೆ ಈ ರಾಜ್ಯಗಳಲ್ಲಿ
ಗುಜರಾತಲ್ಲಿ 26-20 ಬರೋ ಶಂಶನಿಲ್ಲ. ಎಲ್ಲಾದರೂ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಒಂದೊಂದು ಸೀಟನ್ನೆಲ್ಲ ಕಳ್ಕೊಳ್ಬೋದು ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.